ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆಯ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಉಪಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಶ್ರೀಮತಿ ಭಾರತಿ ಬಸವರಾಜ್ ರವರು ಅವಿರೋಧವಾಗಿ ಆಯ್ಕೆಗೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಚಂದಾಪುರ ಪುರಸಭೆ ಸದಸ್ಯರು ಹಾಗೂ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಚಂದಾಪುರ ಪುರಸಭೆ ನೂತನ ಉಪಾಧ್ಯಕ್ಷರಾದ ಶ್ರೀಮತಿ ಭಾರತಿ ಬಸವರಾಜ್ ರವರಿಗೆ ಹಾರ ಹಾಕಿ ಸಿಹಿ ಹಂಚಿ ಶುಭಾಶಯ ಕೋರಿದರು. ಹಾಗೆಯೇ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನು ಮಾಡಿದ ದೃಶ್ಯ ಕಂಡುಬಂತು. ಇನ್ನು ಸ್ಥಳದಲ್ಲಿ ಚಂದಾಪುರ ಪುರಸಭೆ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಹಿಲಲಿಗೆ ಕೃಷ್ಣಾರೆಡ್ಡಿ, ಆನೇಕಲ್ ಬಿಜೆಪಿ ಮಂಡಳದ ಅಧ್ಯಕ್ಷರಾದ ಎಸ್ಆರ್ಟಿ ಅಶೋಕ್ ರೆಡ್ಡಿ, ಚಂದಾಪುರ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಜ್ಯೋತಿ ಜಗದೀಶ್ ಆಚಾರಿ, ಬಿಜೆಪಿ ಮುಖಂಡರಾದ ಹುಲ್ಲಳ್ಳಿ ಶ್ರೀನಿವಾಸ್, ರಾಮಸಾಗರ ನಾರಾಯಣ ರೆಡ್ಡಿ, ಬನಹಳ್ಳಿ ಸೋಮಶೇಖರ್ ರೆಡ್ಡಿ, ಬಿಬಿಐ ರಾಜು, ವರದರಾಜ್, ಲಕ್ಷ್ಮೀಸಾಗರ ಬಾಬುರೆಡ್ಡಿ, ಮರಿಯಣ್ಣ, ಶ್ರೀನಿವಾಸ್ ರೆಡ್ಡಿ, ನಂಜಾರೆಡ್ಡಿ, ರಮೇಶ್ ರೆಡ್ಡಿ, ಹಿಲಲಿಗೆ ವೇಣು, ವೆಂಕಟಸ್ವಾಮಿ, ಮುರಳಿ, ಲಕ್ಷ್ಮೀಸಾಗರ ನಾಗರಾಜ್, ನಾಗೇಶ್ ರೆಡ್ಡಿ, ರಾಧಾಕೃಷ್ಣ, ಹೆನ್ನಕ್ಕಿ ಜಯಣ್ಣ ಮತ್ತು ಪುರಸಭೆ ಎಲ್ಲ ಸದಸ್ಯರು ಹಾಗೂ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು.
ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದಂತ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಿಗೂ ಹಾಗೂ ಮೊದಲನೇದಾಗಿ ನನಗೆ ಎಲೆಕ್ಷನ್ಗೆ ಸೆಲೆಕ್ಟ್ ಮಾಡಿ B.Pharm ಕೊಟ್ಟಿದ್ದಂತ ನಮ್ಮ ಅಧ್ಯಕ್ಷರ ಆನೇಕಲ್ ತಾಲೂಕು ಅಧ್ಯಕ್ಷರಾದ SRT ಅಶೋಕಣ್ಣನವರಿಗೆ ಮತ್ತೆ ಮಹಾಶಕ್ತಿ ಕೇಂದ್ರದ ಬಾಬು ರೆಡ್ಡಿ ಅಣ್ಣ ಅವರಿಗೆ, ಆಮೇಲೆ ನಮ್ಮೂರಿನ ನಾಗಣ್ಣನವರಿಗೆ ಮೊದಲಿಗೆ ನಮ್ಮ ಗ್ರಾಮದ ಜನತೆಗೆ ನಾನು ಈ ದಿನ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾಕಂದ್ರೆ ಅವರು ನನಗೆ ಮತ ಚಲಾಯಿಸಿ ನನ್ನನ್ನು ಆಯ್ಕೆ ಮಾಡಿ ನನ್ನನ್ನು ಇಲ್ಲಿ ಕಳಿಸ್ಕೊಟ್ಟಿರೋದ್ರಿಂದ ನನಗೆ ಇವತ್ತು ಈ ಸ್ಥಾನ ಸಿಕ್ಕಿದೆ. ಆದ್ದರಿಂದ ಮೊದಲಿಗೆ ನಾನು ನನ್ನ ಗ್ರಾಮದ ಜನತೆಗೆ 9ನೇ ವಾರ್ಡ್ ಲಕ್ಷ್ಮೀಸಾಗರ ಗ್ರಾಮದ ಎಲ್ಲಾ ಮತದಾರರಿಗೆ ನಾನು ಚಿರಋಣಿಯಾಗಿರುತ್ತೇನೆ. ಮತ್ತೆ ಎಲ್ಲ ನನ್ನ ಸಹ ಸದಸ್ಯರುಗಳು ನನಗೆ ಅವಿರೋಧವಾಗಿ ಈ ದಿನ ನನ್ನನ್ನು ಆಯ್ಕೆ ಮಾಡಿ ಉಪಾಧ್ಯಕ್ಷ ಸ್ಥಾನಕ್ಕೆ ಅಲಂಕರಿಸಿರುವುದರಿಂದ ನಾನು ತುಂಬ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಮತ್ತೆ ನಮ್ಮ ಸಹ ಸದಸ್ಯರಾದ ಕೃಷ್ಣಾರೆಡ್ಡಿ ಅಣ್ಣನವರು, ಸೋಮಣ್ಣನವರು, ಆಮೇಲೆ ಎಲ್ಲ ಸದಸ್ಯರುಗಳಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಎಲ್ಲ ನನ್ನ ಬಿಜೆಪಿ ಮುಖಂಡರಿಗೆ, ಕಾರ್ಯದರ್ಶಿಗಳಿಗೆ, ಕಾರ್ಯಕರ್ತರಿಗೆ ಹಾಗೂ ಹುಲ್ಲಳ್ಳಿ ಶ್ರೀಣ್ಣನವರಿಗೆ, ಎಲ್ಲ ಕಾರ್ಯಕರ್ತ ಬಂಧು ಬಾಂಧವರಿಗೆ ನಾನು ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ದಿನದ ಸಂಭ್ರಮಾಚರಣೆಗೆ ಎಲ್ಲರಿಗೂ ಭಾಗಿಯಾಗಿರೋದ್ರಿಂದ ನಾನು ತುಂಬ ಹೃದಯ ನಾನು ಒಂದು ಕಾಲ್ ಮಾಡಿ ನಾನು ಒಂದು ಮೆಸೇಜ್ ಹಾಕಿರೋದ್ರಿಂದ ಈ ದಿನ ಇಷ್ಟು ಜನ ಸೇರಿ ನನಗೆ ಅಭಿನಂದನೆ ಸಲ್ಲಿಸಕ್ಕೆ ಬಂದಿರೋಂಥ ಎಲ್ಲ ಬಾಂಧವರಿಗೆ ನಾನು ಸದಾ ಚಿರಋಣಿ ಆಗಿರುತ್ತೇನೆ ಅಂತ ಕೇಳ್ಕೊಳ್ತೀನಿ. ಈ ದಿನ ಏನು ಚಂದಾಪುರ ಪುರಸಭೆ ನಮ್ಮ ಭಾರತಿ ಬಸವರಾಜ್ ಅವರನ್ನ ವಾರ್ಡ್ ನಂಬರ್ 9 ಭಾರತಿ ಬಸವರಾಜ್ ಅವರನ್ನ ನಮ್ಮ ಪುರಸಭೆಯ ಎಲ್ಲ ಸದಸ್ಯರು, ಈ ಪುರಸಭೆಯ ಎಲ್ಲ ಕಾರ್ಯಕರ್ತರು, ಹಿರಿಯರು, ಮಾರ್ಗದರ್ಶಕರು, ನಿಕಟಪೂರ್ವ ಅಭ್ಯರ್ಥಿಯಾದಂಥ ಹುಲ್ಲಳ್ಳಿ ಶ್ರೀನಿವಾಸ್ ಅವರು, MP ಕೇಂದ್ರದ ಮಾಜಿ ಸಚಿವರಾದಂಥ ನಾರಾಯಣಸ್ವಾಮಿ ಎಲ್ಲರ ಸಮ್ಮುಖದಲ್ಲಿ ಇವತ್ತು ಎಲ್ಲ ಸದಸ್ಯರನ್ನ ನಾವು ನಿನ್ನೆ ಒಂದು ಮೀಟಿಂಗ್ ಮಾಡಿ ಅವ್ರನ್ನ ಕೂರಿಸಿ ಅವರ ಸಲಹೆ ಸೂಚನೆಗಳೆಲ್ಲ ತಗೊಂಡು ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ವಾರ್ಡ್ ನಂಬರ್ 9 ಭಾರತಿ ಬಸವರಾಜ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ನಮ್ಮ ಪಕ್ಷದ ವತಿಯಿಂದ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತೀವಿ. ಉಪಾಧ್ಯಕ್ಷರಾದ ಮಂಜುಳವರ ಒಂದು ರಾಜೀನಾಮೆಯ ಅಂಗವಾಗಿ ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಅವರ ಕೊಟ್ಟ ನಂತರ ನಮ್ಮ ಇಡೀ ಭಾಜಪ ಪಕ್ಷದ ಎಲ್ಲ ಮುಖಂಡರು ಇವತ್ತು ಸೇರಿ ಇವತ್ತು ಹುಲ್ಲಳ್ಳಿ ಶ್ರೀನಿವಾಸ್ ಇರ್ಬೋದು, ನಾರಾಯಣಸ್ವಾಮಿ ಇರ್ಬೋದು, ನಮ್ಮ ಅಧ್ಯಕ್ಷರ ಒಂದು ಅಶೋಕಣ್ಣವರ ಒಂದು ನೇತೃತ್ವದಲ್ಲಿ ಇಡೀ ಬಿಜೆಪಿ ಪಕ್ಷದ ಎಲ್ಲ ಮುಖಂಡರು ಒಗ್ಗೂಡಿ ಇವತ್ತು ಅವಿರೋಧವಾಗಿ ಭಾರತಿ ಬಸವರಾಜರನ್ನ ನಮ್ಮ ಪಕ್ಷದ ವತಿಯಿಂದ ಈ ಪುರಸಭೆಗೆ ಮತ್ತೊಮ್ಮೆ ಅವರನ್ನ 2ನೇ ಅವಧಿಗೆ ಇವತ್ತು ಆಯ್ಕೆ ಮಾಡಿ ಇವತ್ತು ಪಕ್ಷದಿಂದ ಕೊಟ್ಟಿದ್ದಾರೆ. ಇವತ್ತು ಏನು ನಮ್ಮ ಪುರಸಭೆಯ ಒಂದು ಆಡಳಿತ ನಮ್ಮ ಭಾಜಪ ಪಕ್ಷದ ವತಿಯಿಂದ 22-23 ತಿಂಗಳಿಂದ ಒಂದು ಅಚ್ಚುಕಟ್ಟಾಗಿ ಇವತ್ತು ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಮುಂದಿನ ಅವಧಿಗಳಲ್ಲಿ ಇವತ್ತು ನಮ್ಮ ಭಾರತೀಯ ಬಸವರಾಜ್ ಅವರ ಒಂದು ನೇತೃತ್ವದಲ್ಲಿ ಮತ್ತು ನಮ್ಮ ಅಧ್ಯಕ್ಷರ ಒಂದು ಪುರಸಭೆ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಮುಂದಿನ ಏನು ಅವಕಾಶ ಇದೆ ಒಳ್ಳೆಯ ಒಂದು ಈ ಅವಕಾಶವನ್ನ ಜನತೆಯ ಪರವಾಗಿ ಕೆಲಸ ಮಾಡೋದಕ್ಕೆ ಎಲ್ಲ ಸಿದ್ಧವಿದ್ದೀವಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ ಆದಂತ ನಮ್ಮ ಚಂದಾಪುರ ಪುರಸಭೆಯಲ್ಲಿ ಈ ದಿನ ಭಾರತಿ ಬಸವರಾಜ್ ಆಲಿಯಾಸ್ ಗಾಂಧಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ನಾನು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ತುಂಬ ಹೃದಯದ ಅಭಿನಂದನೆ ತಿಳಿಸ್ತಾ ಅವರು ಚಂದಾಪುರ ಪುರಸಭೆಯನ್ನು ತುಂಬಾ ಯಶಸ್ವಿಯಾಗಿ, ತುಂಬಾ ಅಚ್ಚುಕಟ್ಟಾಗಿ, ಯಾವುದೇ ಇದಿಲ್ದಿರ ನಡ್ಸ್ಕೊಂಡು ಹೋಗ್ತಾರೆ ಅನ್ನೋ ವಿಶ್ವಾಸದಿಂದ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಚಂದಾಪುರ ಉಪಾಧ್ಯಕ್ಷ ಒಂದು ಖಾಲಿ ಆಗಿತ್ತು. ನಮ್ಮ ಮಂಜುಳಕ್ಕನವರು ಕಾರಣಾಂತರಗಳಿಂದ ರಾಜೀನಾಮೆ ಕೊಟ್ಟಿದ್ರು. ಅವರ ರಾಜೀನಾಮೆ ಅಂಗೀಕಾರ ಆದ ಮೇಲೆ ಮತ್ತೆ ಸರ್ಕಾರ ಚುನಾವಣೆಯನ್ನು ಘೋಷಣೆ ಮಾಡ್ತು. ಆ ಚುನಾವಣೆಯಲ್ಲಿ ಭಾರತಿ ಬಸವರಾಜ್ ಅನ್ನೋರನ್ನ ನಮ್ಮ ಪಕ್ಷದಿಂದ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿರುತ್ತೇವೆ. ಅವರು ಅಧ್ಯಕ್ಷರ ಮತ್ತು ಸದಸ್ಯರೆಲ್ಲ ಜೊತೆಗೂಡಿ ಒಳ್ಳೆಯ ಕೆಲಸ, ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರಂತ ನಂಬಿ ಅವ್ರನ್ನ ಈ ಕೂಡಲೇ ಅವ್ರನ್ನ ಇದು ಮಾಡ್ತಾ ಇದ್ದೀವಿ. ಇವತ್ತು ಚಂದಾಪುರದ ಪುರಸಭೆಯಲ್ಲಿ ಉಪಾಧ್ಯಕ್ಷ ಪರವಾಗಿರುವ ಸ್ಥಾನಕ್ಕೆ ಚುನಾವಣೆ ನಡೆದಿದೆ. ಈ ಚುನಾವಣೆಯಲ್ಲಿ ವಾರ್ಡ್ ನಂಬರ್ 9 ಭಾರತಿ ಬಸವರಾಜ್ ಅವ್ರನ್ನ ನಮ್ಮ ಪುರಸಭೆಯ ಎಲ್ಲ ಭಾರತೀಯ ಜನತಾ ಪಾರ್ಟಿ ನಾಯಕರು, ಪುರಸಭಾ ಸದಸ್ಯರು ಸೇರಿ ಒಂದು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಎಲ್ಲರಿಗೂ ನಾನು ಮೊದಲು ಧನ್ಯವಾದ ಹೇಳ್ತಾ ಇದ್ದೀನಿ. ಮತ್ತು ಈ ಚುನಾವಣೆಯಲ್ಲಿ ನಾವು ಪುರಸಭೆಯಲ್ಲಿ, ಚಂದಾಪುರ ಪುರಸಭೆಯಲ್ಲಿ ಒಂದು ಸಾಮಾಜಿಕ ನ್ಯಾಯದ ಪ್ರಕಾರ ಏನು ಇವತ್ತು ಎಲ್ಲ ಜಾತಿ ಜನಾಂಗಗಳನ್ನು ನಾವು ಭಾರತೀಯ ಜನತಾ ಪಕ್ಷದಿಂದ ಗುರುತಿಸ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಸಾಮಾನ್ಯ ಮಹಿಳೆಯಲ್ಲಿ
ಅದು ನಮ್ಮದೇ ಗ್ರಾಮದವರು. ನಾನು ವಾರ್ಡ್ ನಂಬರ್ 9 ಲಕ್ಷ್ಮೀಸಾಗರ ಗ್ರಾಮದವರಾಗಿ ಒಂದು ಹೆಮ್ಮೆ ಪಡ್ಕೊಳ್ತಾ ಇದ್ದೀನಿ. ನಾನು ಇವತ್ತು ನಾವು ಸಾಮಾನ್ಯ ವರ್ಗದಲ್ಲಿ ನಾವು ಭಾರತಿ ಬಸವರಾಜ್ ಅವ್ರನ್ನ ಅತ್ಯಂತ ಹೆಚ್ಚು ಮತಗಳಿಂದ ಗೆಲ್ಲಿಸಿದ್ವಿ. ಇವತ್ತು ನಮ್ಮ ನಾಯಕರುಗಳು, ಚಂದಾಪುರದ ಎಲ್ಲ ನಾಯಕರುಗಳು ಸೇರಿ ನಮ್ಮ ಭಾರತಿ ಬಸವರಾಜ್ ಅವರನ್ನು ಅವಿರೋಧವಾಗಿ 2ನೇ ಸಲ ಆಯ್ಕೆ ಮಾಡಿದ್ದಾರೆ. ಇವತ್ತು ಆಯ್ಕೆ ಮಾಡಿದಂಥ ಎಲ್ಲ ನಾಯಕರುಗಳಿಗೂ ಹಾಗೂ ನಮ್ಮ ತಾಲೂಕಿನ ಎಲ್ಲ ನಾಯಕರಿಗೂ ಮತ್ತು ಚಂದಾಪುರ ಪುರಸಭೆಯ ಎಲ್ಲ ಸದಸ್ಯರಿಗೂ ಹಾಗೂ ಭಾರತೀಯ ಜನತಾ ಪಾರ್ಟಿ ಎಲ್ಲ ಇಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ನಾಯಕರಿಗೂ ಮತ್ತು ಕಾರ್ಯಕರ್ತರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಮುಂದೆ ಇದೇ ರೀತಿಯಾಗಿ ಆಯ್ಕೆ ಆಗಿರೋದೊಂದೇ ಅಲ್ಲ, ಅವರು ಉತ್ತಮವಾಗಿ ಸೇವೆ ಸಹ ಮಾಡ್ತಾರೆ. ಯಾಕಂದರೆ ಆ ಅಮ್ಮನಿಗೆ ಒಳ್ಳೆ ನಾಲೆಡ್ಜು ಇದೆ. ಅಧ್ಯಕ್ಷರು ಉಪಾಧ್ಯಕ್ಷರು ಇಬ್ಬರೂ ಸೇರಿ ನಮ್ಮ ಊರಿನ ಸೊಸೆಗಳಂತ ಹೇಳೋದ್ರಲ್ಲಿ ನಾನು ಹೆಮ್ಮೆ ಪಡ್ಕೊಳ್ತೇನೆ ಅನ್ನೋದ್ರ ಬೇರೆ ಮಾತಿಲ್ಲ. ಆದರೆ ಸಾಮಾಜಿಕ ನಾಯಕರಲ್ಲಿ ನಾವು ಬೇರೆ ಬೇರೆ ವಾರ್ಡ್ ನಂಬರ್ 19, ವಾರ್ಡ್ ನಂಬರ್ 9ಕ್ಕೆ ಮಾತ್ರ ಕೊಟ್ಟಿದ್ದಾರೆ. ಇನ್ನು ಮುಂದೆನೂ ಸಹ ಬೇರೆಯವ್ರಿಗೆ ಅವಕಾಶಗಳು ಸಿಗ್ತದೆ. ಅದರಿಂದ ಎಲ್ಲರೂ ಸಹ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲಿ ಅಂತ ಕೇಳ್ಕೊಳ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಬಸವರಾಜ್ ಅವರ ಧರ್ಮಪತ್ನಿಯಾದ ಭಾರತೀಯವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ದಿನ ಅವಿರೋಧವಾಗಿ ಆಯ್ಕೆ ಮಾಡಿದ್ದ ಎಲ್ಲ ನಮ್ಮ ಪಂಚಾಯಿತಿ ನಮ್ಮ ಪಕ್ಷದ ಸದಸ್ಯರಿಗೆ ಅಭಿನಂದನೆಗಳು ಮತ್ತು ಅವ್ರಿಗೂ ಸಹ ಅಭಿನಂದನೆ ಸಲ್ಲಿಸುತ್ತೇನೆ. ಮುಂದೆ ದೇವರು ಅವರಿಗೆ ಆರೋಗ್ಯ ಕೊಟ್ಟು ಉತ್ತಮ ಸಮಾಜ ಸೇವೆ ಮಾಡಲಿ ಅಂತ ಕೇಳ್ಕೊಳ್ತೇನೆ. ಜೈ ಹಿಂದ್, ಜೈ ಹಿಂದ್, ಜೈ ಭಾರತ್. ಇವತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಚಂದಾಪುರ ಪುರಸಭೆಯಲ್ಲಿ ಉಪಾಧ್ಯಕ್ಷರ ಸ್ಥಾನ ಖಾಲಿಯಾಗಿತ್ತು. ಆ ಉಪಾಧ್ಯಕ್ಷರ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾದಂಥ ಭಾರತಿ ಬಸವರಾಜ್ ಅವರಿಗೆ ಹೃತ್ಪೂರ್ವಕದ ಅಭಿನಂದನೆಗಳು. ಹಾಗೆಯೇ ಆ ಹಿಂದಷ್ಟೇ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿದಂಥ ಜ್ಯೋತಿ ಜಗದೀಶ್ ಆಚಾರ್ಯ ಸಹ ಇಲ್ಲೇ ಇದ್ದಾರೆ. ಹಾಗಾಗಲೇ ಇಬ್ಬರಿಗೂ ಸಹ ಭಗವಂತ ಆರೋಗ್ಯ, ಆಯುಸ್ಸು, ಶಾಂತಿ, ನೆಮ್ಮದಿ ಕೊಡಲಿ ಅಂತ ಕೇಳ್ಕೊಳ್ತಾ, ಈ ಭಾಗದ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಪುರಸಭೆ ಸದಸ್ಯರು ಒಮ್ಮತದಿಂದ ಅವರಿಬ್ಬರನ್ನು ಆಯ್ಕೆ ಮಾಡಿದ್ದಾರೆ. ಅವರಿಬ್ಬರು ಮತ್ತೆ ಎಲ್ಲ ಸದಸ್ಯರ ಜೊತೆಯಲ್ಲಿ ಈ ಭಾಗದ ಎಲ್ಲ ಜನಸಾಮಾನ್ಯರ ಸಮಾಜಮುಖಿ ಕೆಲಸವನ್ನು ಮಾಡಲಿ ಅಂತ ಹೇಳ್ತಾ, ಮತ್ತು ಮೂಲಭೂತ ಸೌಕರ್ಯಗಳಿಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಒತ್ತನ್ನು ಕೊಡಬೇಕು ಅಂತ ಹೇಳ್ತಾ, ಏನು ನೀರು ಕಸದ ವಿಲೇವಾರಿ ಬಹಳಷ್ಟಿದೆ, ನೀರಿನ ವ್ಯವಸ್ಥೆ ಬಹಳಷ್ಟಿದೆ, ಮೂಲಭೂತ ಸೌಕರ್ಯ, ಲೈಟ್ಸ್ ವ್ಯವಸ್ಥೆ ಎಲ್ಲ ಜೊತೆಗೆ ಈ ಭಾಗದ ಜನಸಾಮಾನ್ಯರಿಗೆ ಒಳ್ಳೆಯದಾಗೋ ಥರ ಈ ಜನಸಾಮಾನ್ಯರ ಆಶೀರ್ವಾದ ಅಧ್ಯಕ್ಷರು ಉಪಾಧ್ಯಕ್ಷರ ಮೇಲೆ ಇರಲಿ ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮ ಭಾರತಿ ಬಸವರಾಜ್ ಅವರಿಗೆ ಒಳ್ಳೆಯದಾಗಲಿ, ಹಾಗೆ ಜ್ಯೋತಿ ಜಗದೀಶ್ ಅವ್ರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳಿ ತಮ್ಮ ಮಾಧ್ಯಮದ ಮುಖಾಂತರ ಒಳ್ಳೆಯದನ್ನು ಬಯಸಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಪ್ರೀತಿ ವಿಶ್ವಾಸ ಇವ್ರ ಮೇಲಿರಲಿ ಅಂತ ಹೇಳಿ ತಮ್ಮ ಮಾಧ್ಯಮದ ಮುಖಾಂತರ ತಿಳಿಸ್ಲಿಕ್ಕೆ ಬಯಸ್ತೇನೆ. ನಮ್ಮ ಚಂದಾಪುರ ಪುರಸಭೆಯಲ್ಲಿ ಭಾರತಿ ಬಸವರಾಜ್ ಅವರು ಅಂದರೆ ಭಾರತಿ ಗಾಂಧಿ ಅಂದರೆ ಎಲ್ಲರೂ ಪರಿಚಿತ. ಅವರ ಶ್ರೀಮತಿಯವರು ಈ ದಿನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇನ್ನೊಂದು ವಿಶೇಷತೆ ಏನೆಂದರೆ, ಚಂದಾಪುರ ಪಂಚಾಯಿತಿ ಇದ್ದಾಗಲೂ ನಾವು ಲಿಂಗಾಯತ ಸಮುದಾಯಕ್ಕೆ ಈ ಭಾಗದಲ್ಲಿ ಯಾರು ಗುರುತಿಸಿ ಅವರಿಗೆ ಒಂದು ಅವಕಾಶ ಕೊಟ್ಟಿರಲಿಲ್ಲ. ಇದೇ ಪ್ರಪ್ರಥಮ ಬಾರಿಗೆ ಸುಮಾರು 60-70 ವರ್ಷಗಳ ಇತಿಹಾಸದಲ್ಲಿ ಚಂದಾಪುರ ಪಂಚಾಯಿತಿ, ಚಂದಾಪುರ ಪುರಸಭೆಯಲ್ಲಿ ಪ್ರಪ್ರಥಮ ಬಾರಿಗೆ ಲಿಂಗಾಯತರನ್ನು ಗುರುತಿಸಿ ಅವರಿಗೊಂದು ಅವಕಾಶ ಕೊಟ್ಟಿರೋದು ಅದು ನಮ್ಮ ಭಾರತೀಯ ಜನತಾ ಪಕ್ಷ ಮಾತ್ರ. ಈ ದಿನ ಒಂದು ಅಂಥ ಸುಧಾವಕಾಶವನ್ನು ಕೊಟ್ಟಂತಹ ಎಲ್ಲ ಸಾರ್ವಜನಿಕರಿಗೂ ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರು, ಎಲ್ಲ ನಮ್ಮ ನಾಯಕರಿಗೂ ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ಅನೇಕ ಧನ್ಯವಾದಗಳು. ಭಾರತಿ ಬಸವರಾಜ್ ಅವರು ಮತ್ತು ನಮ್ಮ ಜ್ಯೋತಿ ಜಗದೀಶ ಆಚಾರ್ಯರವರು ಸಹ ಈಗ ಒಟ್ಟಿಗೆ ಇದ್ದಾರೆ. ಒಟ್ಟಿಗೆ ನಮ್ಮ ಚಂದಾಪುರ ಪುರಸಭೆಯಲ್ಲಿ ಇನ್ನೂ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಳ್ಳಲಿ, ಈ ಚಂದಾಪುರ ಪುರಸಭೆಯನ್ನು ಸರ್ವತೋಮುಖ ಅಭಿವೃದ್ಧಿಯನ್ನಾಗಿ ಮಾಡಲಿ ಅಂತ ಅವರಲ್ಲಿ ನಾನು ಕೇಳಿಕೊಳ್ತೇನೆ. ಈ ದಿನ ಚಂದಾಪುರ ಪುರಸಭೆಯ ಉಪಾಧ್ಯಕ್ಷರಾಗಿ ಭಾರತಿ ಬಸವರಾಜ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಒಂದು ಚಂದಾಪುರ ಪುರಸಭೆಯಲ್ಲಿ ಸತತವಾಗಿ 15 ವರ್ಷಗಳ ಕಾಲ ಸತತವಾಗಿ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರವನ್ನು ವಹಿಸಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡುವ ಮುಖಾಂತರ ಒಳ್ಳೆಯ ಹೆಸರನ್ನು ಪಡೆದಿರ್ತಕ್ಕಂಥ ಈ ಒಂದು ಪುರಸಭೆಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಕಾಮಗಾರಿಗಳನ್ನ ಮಾಡ್ಕೊಂಡು ಬಂದಿರ್ತಾರೆ. ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡುವಂಥ ಶಕ್ತಿ ಆ ಭಗವಂತ ಅವರಿಗೆ ಕೊಡಲಿ, ಹಾಗೂ ಒಳ್ಳೆಯ ಮುಂದಿನ ದಿನಗಳಲ್ಲಿ ಅವರು ಅಧ್ಯಕ್ಷರಾಗುವಂಥ ಅವಕಾಶವನ್ನು ಸಿಗಲಿ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಅವರಿಗೆ ಹಾರೈಸ್ತೀನಿ. ಏನು ಇವತ್ತಿನ ದಿನ ನಮ್ಮ ಚಂದಾಪುರ ಪುರಸಭೆಯಲ್ಲಿ ಉಪಾಧ್ಯಕ್ಷ ಸ್ಥಾನ ತೆರವಾಗಿತ್ತು. ಆ ಸ್ಥಾನಕ್ಕೆ
ನಮ್ಮ ಸಹೋದರಿಯಾದಂಥ ಭಾರತಿ ಬಸವರಾಜ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯ ಈ ಚಂದಾಪುರ ಪುರಸಭೆನ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡೋಗಲಿ ಅಂತ ನಾನು ಆಶಿಸ್ತೀನಿ. ಮತ್ತು ಎಲ್ಲ ಬಡವರು ಮತ್ತು ಎಲ್ಲರ ಪರವಾಗಿ ಅವ್ರು ಕೆಲಸ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಅವರಿಗೆ ಹೆಚ್ಚಿನ ಅಧಿಕಾರ ಪ್ರಾಪ್ತಿಯಾಗಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಏನಿವತ್ತು ನಮ್ಮ ಚಂದಾಪುರ ಪುರಸಭೆಯಲ್ಲಿ ಉಪಾಧ್ಯಕ್ಷ ಸ್ಥಾನ ಸ್ಥಿರವಾಗಿತ್ತು. ಆ ಸ್ಥಾನಕ್ಕೆ ನಮ್ಮ ಸ್ನೇಹಿತರಾದಂತಹ ಭಾರತಿ ಬಸವರಾಜ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮೊದಲಿಗೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಈ ಚುನಾವಣೆಯನ್ನು ನಡೆಸಿಕೊಟ್ಟಂತಹ ನಮ್ಮ BJP ಮುಖಂಡರಿಗೂ ಕಾರ್ಯಕರ್ತರಿಗೂ ಹಾಗೂ ನಮ್ಮೆಲ್ಲ ಸದಸ್ಯರಿಗೂ ಎಲ್ಲರಿಗೂ ಅಭಿನಂದನೆಗಳ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಚಂದಾಪುರ ಮುನ್ಸಿಪಲ್ನಲ್ಲಿ ಉಪಾಧ್ಯಕ್ಷರ ಚುನಾವಣೆ ಏನು ಮೊದಲಿಂದ ಸಿದ್ಧಾಂತಗಳ ಪ್ರಕಾರ ನಡ್ಕೊಂಡು ಬರ್ತಾ ಇದೆ. ಇಡೀ ಚಂದಾಪುರ ಮುನ್ಸಿಪಲ್ ಆಗಲಿ ಹಿಂದೆ ಪಂಚಾಯತಿಗಳಾಗಲಿ ಹೆಚ್ಚಿನ ರೀತಿಯಲ್ಲಿ ಒಂದು ತಾಲೂಕಿನಲ್ಲಿ BJPಗೆ ಒಂದು ಪುಣ್ಯಸ್ಥಾನ ಇದು. ಏನು ತಾಲೂಕಲ್ಲಿ BJP ಏನು ನಡಿಬೇಕಾದ್ರೂ ಚಂದಾಪುರದಿಂದನೇ ಮುಂದಕ್ಕೆ ಬೇರೆ ಬೇರೆ ಹೋಬಳಿಗಳಿಗೆ ಹೋಗ್ತಾ ಇದ್ದಿದ್ದು. ಅದೇ ರೀತಿ ಈ ಸಲನೂ ನಮ್ಮ ಚಂದಾಪುರದ ಪುರಸಭೆಯಲ್ಲಿ ನಾವು ಏನು ನಮ್ಮ ಸ್ಟ್ರೆಂತನ್ನು ನಾವು ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಗೆದ್ದಿರೋ ಸದಸ್ಯರುಗಳು ತೋರಿಸಿದ್ದಾರೆ. ಯಾರ್ದು ಒಂದು ಚುನಾವಣೆ ನಾವು ನಮ್ಮಲ್ಲಿ ಕಾಂಪಿಟಿಷನ್ನೇ ಇಲ್ದಿರ ಎಲ್ಲರೂ ಪ್ರಮುಖರು ಕುತ್ಕೊಂಡು ಈ ಥರ ಇಷ್ಟು ದಿವಸ ಇವ್ರಿರಲಿ ಇಷ್ಟು ದಿವಸ ಇರಿರಲಿ ಅಂತ ನಾವು ಹೇಳಿ ಯಾರನ್ನ ಹೇಳ್ತೀವಿ ಅವರೇ ಅಧ್ಯಕ್ಷರಾಗ್ತಾರೆ, ಉಪಾಧ್ಯಕ್ಷರುಗಳಾಗ್ತಾರೆ. ಇಲ್ಲಿ ಯಾವುದೇ ರೀತಿ ಗೊಂದಲಗಳಿರೋದಿಲ್ಲ. ಎಲ್ಲ ರೀತಿಯಲ್ಲಿ ಹಂಚ್ಕೊಂಡು ನಮ್ಮಲ್ಲಿ ಸಹಬಾಳ್ವಿಕೆಯಲ್ಲಿ ನಡೀತಾ ಇರ್ತದೆ ಇಲ್ಲಿ ಮುನ್ಸಿಪಲಲ್ಲಿ. ಅದೇ ರೀತಿ ಇನ್ನು ಮುಂದೇನು ಪಕ್ಷವನ್ನು ಬಲಪಡಿಸೋದಕ್ಕೆ ಇದೇ ರೀತಿ ಎಲ್ಲರೂ ಈಗಿರೋ ಸದಸ್ಯರು, ಮುಂದೆ ಬರೋ ಸದಸ್ಯರು ಮುಂದಿನ ಎಲೆಕ್ಷನ್ಗಳಲ್ಲಿ ಸಹಕರಿಸಿ ತಾಲೂಕಿನಲ್ಲಿ BJPಯನ್ನು ಅಧಿಕಾರಕ್ಕೆ ತರೋದಕ್ಕೆ ಪ್ರಯತ್ನ ಪಡಬೇಕಾಗಿ ನಾನು ಎಲ್ಲರನ್ನು ಕೋರ್ಕೊಳ್ತಾ ಇದ್ದೀನಿ. ಈ ದಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 9 ಲಕ್ಷ್ಮೀ ಸಾಗರದ ನನ್ನ ತಾಯಂದರಿಗೆ ಹಾಗೂ ಅಕ್ಕ ತಂಗಿಯರಿಗೆ ಈ ಮಾಧ್ಯಮದ ಮುಖಾಂತರ ಅವರ ಪಾದಗಳಿಗೆ ವಂದಿಸಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಯಾಕಂದರೆ ಪ್ರಪ್ರಥಮವಾಗಿ ಲಕ್ಷ್ಮೀ ಸಾಗರದಲ್ಲಿ ಅತಿ ಕಡಿಮೆ ಜನಾಂಗ ಹೊಂದಿದ್ದು ಬರೀ 4-5 ಮತಗಳಿದ್ದಂತಹ ಒಂದು ಲಿಂಗಾಯತ ಸಮುದಾಯಕ್ಕೆ ಅವತ್ತು ನನ್ನ ಮಾತೆಯರು, ಅಕ್ಕ ತಂಗಿಯರು ನಮ್ಮ ಮಾತಿಗೆ ಹೋಗಟ್ಟು ಅವರ ಮುತ್ತು ಚಿನ್ನದಂತಹ ಮತವನ್ನು ಕೊಟ್ಟು ನನ್ನ ಸಹೋದರಿಯನ್ನು ಅವತ್ತು ಆಯ್ಕೆ ಮಾಡಿಕೊಟ್ರು. ಇವತ್ತು ನನ್ನ ಸಹೋದರಿ ಈ ಪುರಸಭೆಯನ್ನು ಆಳ್ವಿಕೆ ನಡೆಸಲಿಕ್ಕೆ ಉಪಾಧ್ಯಕ್ಷರಾಗಿ ನಮ್ಮ ಎಲ್ಲ ನಾಯಕರು ಹಾಗೂ ಎಲ್ಲ ಸದಸ್ಯರು ಒಮ್ಮತದಿಂದ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅದೇ ರೀತಿ ಇವತ್ತು ನೋಡ್ಬೋದು ನನ್ನ 2 ಸಹೋದರಿಯರು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಇಬ್ಬರೂ ಸಹ ಮಹಿಳೆಯರು ಇವತ್ತು ಆಡಳಿತ ಏನು ಈ ತಾಲೂಕಲ್ಲಿ ಚಂದಾಪುರ ಪುರಸಭೆ ಮಾದರಿ ಪುರಸಭೆ ಮಾಡುವತ್ತ ಇವತ್ತು ನನ್ನ ಸಹೋದರಿಯರು ಪಣ ತೊಟ್ಟು ಇವತ್ತು ಅಧಿಕಾರವನ್ನು ಪಡೆದಿದ್ದಾರೆ. ಮುಂದಿನ ದಿನದಲ್ಲಿ ಈ ಚಂದಾಪುರ ಪರಿವರ್ತನೆ ಆಗೋದ್ರಲ್ಲಿ ಯಾವುದೇ ರೀತಿ ಸಂಶಯವಿಲ್ಲ. ಮುಂದಿನ ದಿನದಲ್ಲೂ ಸಹ ಇದೇ ರೀತಿ ನಮ್ಮ ಮಹಿಳೆಯರಿಗೆ ಯಾವುದೇ ರೀತಿ ನಮ್ಮ BJP ಪಕ್ಷ ರಾಷ್ಟ್ರಾದ್ಯಂತ ಮೀಸಲಾತಿ ಕೊಡುವ ಮುಖಾಂತರ ಮಹಿಳೆಯರಿಗೆ ಹೆಚ್ಚು ಒತ್ತನ್ನು ಕೊಟ್ಟಂತಹ ಏಕೈಕ ಪಕ್ಷ ಅಂದರೆ ಅದು ಭಾರತೀಯ ಜನತಾ ಪಕ್ಷ. ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಹೆಮ್ಮೆಯ ಕೀರ್ತಿಯ ಪತಾಕೆಯನ್ನು ಹಾರಿಸುವಲ್ಲಿ ಚಂದಾಪುರ ಪುರಸಭೆ ಪ್ರಪ್ರಥಮವಾಗಿ ಸಾಧನೆಯನ್ನು ಮಾಡ್ತಾ ಇದೆ. ಇವತ್ತು ಅವರಿಗೆ ಭಗವಂತ ಆಯುರಾರೋಗ್ಯ ಕೊಟ್ಟು ಉನ್ನತವಾದಂತಹ ಕೆಲಸ ಕಾರ್ಯಗಳು ಮಾಡುವ ಮುಖಾಂತರ ನಮ್ಮ ಅಧ್ಯಕ್ಷರಾದಂತಹ ಜ್ಯೋತಿ ಮೇಡಮ್ ಅವರು ಹಾಗೂ ನನ್ನ ಸಹೋದರಿ ಭಾರತಿ ಮೇಡಮ್ ಅವರು ಇಬ್ಬರೂ ಸಹ ಈ ಮಾದರಿ ಪುರಸಭೆಯನ್ನಾಗಿ ಮಾಡಲಿಕ್ಕೆ ಅವರು ಪಣ ತೊಟ್ಟು ಅವರ ಕಾರ್ಯಗಳಲ್ಲಿ ಮುನ್ನಡೆಯಲಿ ಅಂತ ನಾನು ಶುಭವನ್ನು ಕೋರ್ತೇನೆ.